ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಪರೀಕ್ಷಿಸುವ 10 ಆಸಕ್ತಿದಾಯಕ ಜಿಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುತ್ತೀರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಗುಜರಾತ್. ಉತ್ತರ ಆಪ್ಷನ್ ಎ ಒಡಿಸ್ಸಾ. ಎರಡನೇ ಪ್ರಶ್ನೆ, ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ಉತ್ತರ ಆಪ್ಷನ್ ಬಿ ಅಮೇರಿಕಾ. ಸೇಬು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ಆಪ್ಷನ್ ಎ ನೇಪಾಲ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಪಾಕಿಸ್ತಾನ್. ಉತ್ತರ ಆಪ್ಷನ್ ಬಿ ಜರ್ಮನಿ. ಯಾವ ಮರವು ಹೆಚ್ಚು ಆಮ್ಲಜನಕವನ್ನು ನೀಡುತ್ತದೆ? ಆಪ್ಷನ್ ಎ ಬೇವಿನ ಮರ, ಆಪ್ಷನ್ ಬಿ ಮಾವಿನ ಮರ, ಆಪ್ಷನ್ ಸಿ ಆಲದ ಮರ, ಆಪ್ಷನ್ ಡಿ ಬಾಳೆ ಮರ. ಉತ್ತರ ಆಪ್ಷನ್ ಎ ಬೇವಿನ ಮರ. ಎಷ್ಟು ವರ್ಷಕ್ಕೊಮ್ಮೆ ಫೆಬ್ರವರಿ 29 ದಿನಾಂಕ ಬರುತ್ತದೆ? ಆಪ್ಷನ್ ಎ 3 ವರ್ಷಗಳಿಗೊಮ್ಮೆ, ಆಪ್ಷನ್ ಬಿ 4 ವರ್ಷಕ್ಕೊಮ್ಮೆ, ಆಪ್ಷನ್ ಸಿ 5 ವರ್ಷಕ್ಕೊಮ್ಮೆ, ಆಪ್ಷನ್ ಡಿ 8 ವರ್ಷಕ್ಕೊಮ್ಮೆ. ಉತ್ತರ ಆಪ್ಷನ್ ಬಿ 4 ವರ್ಷಕ್ಕೊಮ್ಮೆ. ಹನುಮಂತ ಯಾವ ರಾಷ್ಟ್ರದಿಂದ ಸಂಜೀವಿನಿ ಪರ್ವತವನ್ನು ತಂದನು? ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಉತ್ತರಾಖಂಡ. ಉತ್ತರ ಆಪ್ಷನ್ ಡಿ ಉತ್ತರಾಖಂಡ್. ಇಟಲಿ ದೇಶದ ಕರೆನ್ಸಿ ಯಾವುದು? ಆಪ್ಷನ್ ಎ ಯೂರೋ, ಆಪ್ಷನ್ ಬಿ ಪೌಂಡ್, ಆಪ್ಷನ್ ಸಿ ರುಪೀಸ್, ಆಪ್ಷನ್ ಡಿ ಡಾಲರ್. ಉತ್ತರ ಆಪ್ಷನ್ ಎ ಯೂರೋ. ಧವಳೇಶ್ವರ ಡ್ಯಾಂ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಗೋದಾವರಿ. ಉತ್ತರ ಆಪ್ಷನ್ ಡಿ ಗೋದಾವರಿ. ಚದುರಂಗ ಚೆಸ್ ಆಟದ ಹುಟ್ಟು ಯಾವ ದೇಶದಲ್ಲಿ ಆಯಿತು? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ಇಂಡಿಯಾ, ಆಪ್ಷನ್ ಡಿ ರಷ್ಯಾ. ಉತ್ತರ ಆಪ್ಷನ್ ಸಿ ಇಂಡಿಯಾ. KFC ಫುಡ್ ರೆಸ್ಟೋರೆಂಟ್ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಪಾಕಿಸ್ತಾನ. ಉತ್ತರ ಆಪ್ಷನ್ ಸಿ ಅಮೇರಿಕಾ. ಇಂದಿನ ಜಿಕೆ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರಗಳನ್ನು ಸರಿಯಾಗಿ ಹೇಳಿದ್ದೀರಿ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿದಾಯಕ ಸಾಮಾನ್ಯ ಜ್ಞಾನ ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.